ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದಲ್ಲಿ ಮಂಡ್ಯ ಕ್ಷೇತ್ರದಿಂದ ಯಾರನ್ನ ಕಣಕ್ಕಿಳಿಸುತ್ತಾರೆ ಅನ್ನೋದೇ ಸದ್ಯದ ಕುತೂಹಲ. ಜೆಡಿಎಸ್ನಿಂದ ನಿಖಿಲ್ ಕುಮಾರಸ್ವಾಮಿ ಕಣಕ್ಕಿಳಿಸುವ ಸಾಧ್ಯತೆ ಇದೆ ಎಂಬ ವದಂತಿಗಳ ಮಧ್ಯೆ ಕಳೆದ ಬಾರಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಗೆಲುವು ಸಾಧಿಸಿದ ಸುಮಲತಾ ಅಂಬರೀಶ್ ಕೂಡ ಬಿಜೆಪಿ ಟಿಕೆಟ್ಗೆ ಪೈಪೋಟಿ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರೇ ಮಂಡ್ಯದಿಂದ ಕಣಕ್ಕಿಳಿಯಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕಳೆದ 2 ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಟಿಕೆಟ್ ಪಡೆದು ಕೊಪ್ಪಳ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಜಯ ಗಳಿಸಿದವರು ಕರಡಿ ಸಂಗಣ್ಣ. ಈ ಬಾರಿಯೂ ತನಗೆ ಸುಲಭವಾಗಿ ಟಿಕೆಟ್ ಸಿಗುತ್ತೆ ಅನ್ನುವಂತಹ ವಿಶ್ವಾಸದಲ್ಲಿದ್ರು. ಆದರೆ ಬಿಜೆಪಿ ಹೈಕಮಾಂಡ್ ಕರಡಿ ಸಂಗಣ್ಣಗೆ ಕೋಕೊಟ್ಟು ಡಾಕ್ಟರ್ ಬಸವರಾಜ್ಗೆ ಮಣೆ ಹಾಕಿದೆ. ಇದು ಕರಡಿ ಸಂಗಣ್ಣ ಮತ್ತು ಅವರ ಬೆಂಬಲಿಗರ ಆಕ್ರೋಶಕ್ಕೆ ಕಾರಣ ಆಗಿದೆ. ಯಾವ ಕಾರಣಕ್ಕೆ ನನಗೆ ಟಿಕೆಟ್ ಕೊಡಲಿಲ್ಲ ಅಂತ ಹೇಳಿ ಪಟ್ಟು ಹಿಡಿದಿರುವಂತಹ ಕರಡಿ ಸಂಗಣ್ಣ ಕಾಂಗ್ರೆಸ್ಗೆ ಹೋಗ್ತಾರೆ ಅಥವಾ ಪಕ್ಷೇತರರಾಗಿ ಸ್ಪರ್ಧಿಸ್ತಾರೆ ಅನ್ನುವಂತಹ ಸುದ್ದಿ ದಟ್ಟವಾಗಿ ಹಬ್ಬಿದೆ. ಅಲ್ಲಲ್ಲ, ನೀವು ಹೇಳೋದನ್ನ ನಾನು ಹೇಳಿದ್ದೀನಿ ಸರ್. ಲಕ್ಷ್ಮಣ ಸವದಿ ನಮ್ಗೆ ಒಬ್ಬ ಅಂದರೆ ಒಬ್ಬ ದೋಸ್ತ್ ಅನ್ನೋದಕ್ಕಿಂತ ನಮ್ಮ ಬ್ರದರ್ ಅಂತ ತಿಳ್ಕೊಂಡು ನಾನು. ಅವರು ನನಗೆ ಫೋನ್ ಮಾಡಿ ಕೇಳಿದ್ದಾರೆ. ಕೇಳಿದ್ದೇನೆಂದರೆ ಹಿಂಗಾಗಬಾರ್ದಾಗಿತ್ತು, ನಿನಗೆ ಅನ್ಯಾಯ ಆಯ್ತು ಅಂತ ಕೇಳಿದ್ದಾರೆ. ಅದು ಬಿಟ್ಟರೆ ನಾನು ಪಾರ್ಟಿ ಸೇರಿಸ್ತೇನಂತ ಕೂಡ ಯಾವುದೂ ಅವರು ಸ್ಪಷ್ಟತೆ ಇಲ್ಲ. ಅಲ್ಲ, ಡಿಮ್ಯಾಂಡ್ ಏನಂದರೆ ಈಗ ನನಗೆ ಗೌರವವಾಗಿ ನಡ್ಕೊಳ್ಳಿಲ್ಲ ಅನ್ನೋದು ಒಂದು. ಕರೆದು ಇದನ್ನು ಅವ್ರನ್ನ ಡಿಸ್ಕಸ್ ಮಾಡಿ ಟಿಕೆಟನ್ನು ಬಸವರಾಜ್ ಕೊಡ್ತೀವಿ ಅಂತೇಳಿ ಅವತ್ತು ಹೇಳಿದರೆ ಅವರು ದೊಡ್ಡವರು ಹಾಕಿದ್ರು. ಎಲ್ಲದನ್ನು ಮುಚ್ಚಿಟ್ರು ಅವರು. ಮುಚ್ಚಿಟ್ಟು ಇವತ್ತು ದಿಢೀರ್ನ ನಿರ್ಣಯ ಮಾಡಿದ್ದಾರೆ. ನಿರ್ಣಯ ಮಾಡಿದ ಮೇಲೆ ನಾವು ಅವ್ರಿಗೆ ಇನ್ನು ಇಷ್ಟೇ ಕೇಳೋದು, ಈಗ ನಮಗೆ ಲೀಡರ್ಶಿಪ್ ಬೇಡ, ನೀವು ಯಾರಿಗಾರು ಕೊಡ್ರಿ. ಜಿಲ್ಲಾದಲ್ಲಿ ನಮ್ಮ ದೊಡ್ಡನಗೌಡರು ಇದ್ದಾರೆ, ಹಾಲಪ್ಪ ಅವರು ಇದ್ದಾರೆ, ಮಾಜಿ ಮಂತ್ರಿಗಳು, ಅಂಥವ್ರ ನಾಯಕತ್ವದಲ್ಲಿ ಅವ್ರು ಮಾಡಲಿ, ನಾವು ಅವ್ರ ಹಿಂದಿರ್ತೇವೆ. ಗುರುವಾರ ಏನು ಡಿಸೈಡ್ ಆಗುತ್ತೆ ಅದ್ರ ಮೇಲೆ ನಿಮ್ಮ ನಿರ್ಧಾರ ಇರುತ್ತೆ ಅಂತ. ಹೌದೌದು, ಈ ಗುರುವಾರನೂ ಕೂಡ ಕೆಲವರು ಅಭಿಪ್ರಾಯ ನಾವು ತೊಗೋಬೇಕಾಗ್ತದೆ. ನಾವು ಇಂಡಿವಿಜುವಲ್ ಇದ್ರಾಗ ಯಾವುದೇ ನಿರ್ಣಯ ಮಾಡಲಿಕ್ಕಾಗೋದಿಲ್ಲ. ನಮ್ಮ ಪಕ್ಷದ ನಾಯಕರು 8 ಕ್ಷೇತ್ರದವ್ರು ಬರ್ತಾರೆ, ಕಾರ್ಯಕರ್ತರು ಬರ್ತಾರೆ, ಅಭಿಮಾನಿಗಳು ಬರ್ತಾರೆ.